ಹೆದರ್ಬೋದು. ಇವತ್ತು ಸಾಯಂಕಾಲ ಅರೌಂಡ್ 8:30 8:40 ಮಧ್ಯ ಬಜ್ಪೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಜಾಗ ಜಿನಿಪತ್ವಲ್ಲಿ ಒಬ್ಬ ರೌಡಿ ಶೀಟರ್ ಸುಭಾಷ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ಹೋಗಿ ಆಮೇಲೆ ಸ್ವಿಫ್ಟ್ ಕಾರಲ್ಲಿ 5-6 ಜನ ಬಂದಿದ್ದು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಭಾಷ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರಲ್ಲಿ ತಮ್ಮೊಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು. ಸೊ ಮುಖ್ಯವಾಗಿ ಇವರು ಸುಭಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಅವ್ರ ಸಹಚರಿ ಕೂಡ ಸ್ವಲ್ಪ ಪೆಟ್ಟಿದ್ದೀವಿ. ಇಮಿಡಿಯೇಟ್ಲಿ ಇದು ಸುಭಾಷ್ ಶೆಟ್ಟಿಗೆ ಕೆ ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಬಟ್ ಆದರೆ ಈ ವಾಸ್ ಡೆಡ್. ಈ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ 2022 ಫಜಲ್ ಮರ್ಡರ್ ಕೇಸಲ್ಲಿ ಮುಖ್ಯ ಆರೋಪಿ. ಆಮೇಲೆ ಈಗಾಗಲೇ ಒಂದು 5 ಕೇಸಸ್ಗಳು ಇದೆ. 1 ವರ್ಷ ಹಿಂದೆ ಇವರು ಬೇಲ್ ಮೇಲೆ ಆಚೆ ಬಂದಿದ್ದರು. ಸೊ ಈಗ ಒಂದು 5-6 ಜನ ಯಾರು ಬಂದಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಬಜ್ಪೆ ಸ್ಟೇಷನಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಇವಾಗ ನಾವು 4 ತಂಡಗಳಿಗೆ ರಚನೆ ಮಾಡಿ, ಯಾಕೆಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿವೆ. ಸೊ ಅದೆಲ್ಲ ಸೇರಿ ಒಂದು 3-4 ತಂಡಗಳು AC ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಇವತ್ತು ನೈಟಿಂದ ನಾವು ನಮ್ಮ ಕೆಲಸ ಮಾಡ್ತೇವೆ. ಮತ್ತು ಆದಷ್ಟು ಬೇಗ ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಇಡಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದಿದ್ದಾರೆ, ಜೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಹೇಳ್ತಾ ಅವರು ಚೇಂಜ್ ಮಾಡ್ತಾಯಿದ್ರು. ಮತ್ತು ಒಂದು ಪಾಯಿಂಟಲ್ಲಿ ಒಂದು ವೆಹಿಕಲಿಂದ ಅಡ್ಡ ಹಾಕಿ ಇನ್ನೊಂದು ವೆಹಿಕಲಿಂದ ನುಗ್ಗಿದ್ದಾರೆ. ಆಮೇಲೆ ಅವ್ರ ಮೇಲೆ ಮಣ್ಣಾಕಿ ಹಲ್ಲೆ ಮಾಡಿದ್ದಾರೆ. ಅವರು ಒಬ್ಬ ಫ್ರೆಂಡ್ಗೆ ಗಾಯ ಆಗಿದೆ ಮತ್ತು ಇನ್ನೂ ಇಬ್ಬರಿಗೆ ಮೈನರ್ ಇಂಜುರಿ ಸಿಕ್ಕಿದೆ. ಸೊ ಅವರೆಲ್ಲ ಈಗ AG ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಈಗ ನಾವು ಈಗಾಗಲೇ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಜೊತೆ ಮಾತಾಡಿಕೊಂಡು ಎಕ್ಸ್ಟ್ರಾ ಫೋರ್ಸಸ್ಗೆ ತರಿಸಿದ್ದೀವಿ. ಮತ್ತು ನೈಟ್ ಇನ್ನೂ ಹೆಚ್ಚಿನ ಫೋರ್ಸಸ್ ಬರ್ತಾರೆ. ಮತ್ತು ಕೆಲವು ಔಟ್ಸೈಡ್ ಡಿಸ್ಟ್ರಿಕ್ಟಿಂದ SP ದರ್ಜೆ ಮತ್ತು ಅಡಿಷನಲ್ SP ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈಗ ತರಕ್ಕೆ ನಾವು ಮೇಲಾಧಿಕಾರಿಗಳ ಜೊತೆ ಮಾತಾಡ್ತೀವಿ. ಅವರು ಸೆಕ್ಷನ್ ಮಾಡಿದ್ದಾರೆ. ಸೊ ಇವತ್ತು ನೈಟಿಂದ ನಾವು ಇನ್ನೂ ಸ್ವಲ್ಪ ವಿಡಿಯೋವನ್ನು ತೋರಿಸಿ ಮಾಡ್ತೀವಿ. ಆದಷ್ಟು ಕಡೆ ನಮಗೆ ಚೆಕ್ ಪೋಸ್ಟ್ ಮತ್ತು ನಾಲ್ಕು ಅವರು ಅವ್ರ ಮೇಲೆ ಈಗಾಗಲೇ ಒಂದು 2 ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ ಕೇಸ್ ಇತ್ತು. ಈ ವಾಸ್ ರೌಡಿ ಶೀಟರ್ ಆ್ಯಂಡ್ ಈ ವಾಸ್ ಅಂಡರ್ ಕಾನ್ಸ್ಟೆಂಟ್ ವಾಚ್. ಸೊ 1 ವರ್ಷ ಹಿಂದೆ ಬೇಲ್ ನಂತರ ಬರೋದ್ರಿಂದ ಕೂಡ ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ. ಸೊ ನಾವು ಇವತ್ತು ಇದು ಇನ್ಸಿಡೆಂಟ್ ಆಗಿದೆ. ಮೇ ಬಿ ರಿವೆಂಜ್ ಆರೋಪಿಗಳದ್ದು ಐಡೆಂಟಿಫೈ ಆಗಿದೆ ಸರ್ ಏನಾದರೂ? ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಅದ್ರ ಮೇಲೆ ನಾವು ನೋಡಬೇಕು. ಈಗ ವಿಡಿಯೋ ನೋಡಿದ ನಂತರ ನಮಗೆ ಐಡೆಂಟಿಫಿಕೇಶನ್ ಆಗಬೇಕು. ರಿವೆಂಜ್ ಮರ್ಡರ್ ಆರ್